ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಏನ್ರಿ ಇದು, ಇಷ್ಟು ದಿನ ಚಳಿ ಆಗ್ತಿತ್ತು, ಬಟ್ ಇವಾಗ ಟೋಟಲಿ ಫಾಗ್ ಡೇ ಆಗಿದೆ. ಫಾಗ್, ಓ ಮೈ ಗಾಡ್, ಏನು ಕಾಣಿಸ್ತಾನೆ ಇಲ್ಲ. ಕಮ್, ಐ ಶೋ ಯು ಸಮಥಿಂಗ್. ಓಹೋ, ನಮ್ಮ ಕೋಳಿಗಳು ಬೆಳಗ್ಗೆಯಿಂದ ಕೊಕೋ 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 ಅಂತ ಕೂಗ್ತವೆ. ಸಿ, ಏನೂ ಕಾಣಿಸ್ತಿಲ್ಲ, ಫುಲ್ ಫಾಗ್ ನೋಡಿ, ಫುಲ್ ಫಾಗ್. ಯಪ್ಪ, ನನ್ನ ಕಾರಲ್ಲಿ ಏನು ಬರೀಲಿ, CHITRA, ಚಿತ್ರ ಚಿತ್ರ ಅಂತ ಬರೆದ್ರೂ ಕಾಣಿಸ್ತಿಲ್ಲ ನೋಡಿ. ಅಮ್ಮ, ಇಂಥ ಫಾಗ್ ಡೇ. ಅಯ್ಯ, ಅದ್ರ ಮೇಲೂ ಮಾಡೈತಾ? ನಮ್ಮ ಬೆಕ್ಕು ತುಂಬ ಗಲೀಜು ಮಾಡುತ್ತೆ ನಮ್ಮ ಮನೆ. ಇಷ್ಟು ಫಾಗ್. ಅಯ್ಯೋ, ಮೇಲ್ಗಡೆಯಿಂದ ನೀರು ಪಟ್ 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 ಅಂತ ಇಳಿತಾ ಇದೆ. ಈ ನೇಚರ್ ನೋಡೋದಕ್ಕೆ ಆ್ಯಕ್ಚುಲಿ ಸೂಪರ್ ಆಗಿರೋದು, ಈ ಫಾಗ್ ನೇಚರು. ಓಹೋ ಹೋ 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 ಹೋ, ನಮ್ಮ ಹಳೆ ಲೈಟ್ಗಳು ಯಾವೂ ಕಾಣಿಸ್ತಾನೇ ಇಲ್ಲ ಅಲ್ಲ, ಎಷ್ಟು ಚೆನ್ನಾಗಿದೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಮ್ಮ ಕ್ವೀನ್, ನಮ್ಮ ಕಿಂಗ್ ಎಲ್ಲರೂ ಅಲ್ಲಿದ್ದಾರೆ. ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದ ಡೇ ಬಿಫೋರ್ ವಿ ಸ್ಟಾರ್ಟ್, ನಾನೊಂದು ಏನೋ ಹೇಳೋಣ ಅಂತ ಇದ್ದೀನಿ. ಏನು ಗೊತ್ತಾ, ಲೈಫ್ ಈಸ್ ಎನ್ ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ನಾವು ಅಂದ್ಕೊಳ್ಳೋದೇ ಬೇರೆ, ಅದು ಆಗೋದೇ ಬೇರೆ. ನಾವೇನೋ ಯೋಚನೆ ಮಾಡಿರ್ತೀವಿ, ಅದು ಇನ್ನೇನೋ ಒಂದು ಆಗತ್ತೆ. ಬೆಳಿಗ್ಗೆ ಇಷ್ಟೊತ್ತಿಗೆ ನಾವು ಎದ್ದಿದ್ದೀವಲ್ಲ, ಸೊ ಇದಕ್ಕೆ ಫಸ್ಟು ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಫ್ಕೋರ್ಸ್ ಇವತ್ತಿನ ದಿನಕ್ಕೆ ನಮ್ಮನ್ನು ಬಿಟ್ಟಿದೆಯಾ ಭಗವಂತ, ಥ್ಯಾಂಕ್ ಯು ಸೋ ಮಚ್ ಅಂತ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಮ್ಮವ್ರಿಗೋಸ್ಕರ ನಮ್ಮನ್ನು ಬಿಟ್ಟಿದ್ದಾರಲ್ಲ ದೇವರು, ಅದಕ್ಕೋಸ್ಕರ. ಆ್ಯಂಡ್ ಡೇ ರೂಟೀನ್ಗಳು ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ನಾಳೆ ಏನು ನಡಿಬೋದು ಅನ್ನೋದು ಬೇಡ, ಇವತ್ತಿಂದ ಏನಿದೆಯಲ್ಲ, ಇವತ್ತು ಫುಲ್ ಡೇನಲ್ಲಿ ನಮ್ಮ ಮನಸ್ಸು ಯಾವ ಥರ ಇರುತ್ತೋ, ಯಾವ ಥರ ಬದಲಾವಣೆಗಳೇ ಆಗ್ತವೋ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಚಮತ್ಕಾರ ಆಗ್ಬೋದು ನೋಡಿ, ಪಲ್ಲೆಲ್ಲೋ ಹಚ್ಕೊಡ್ತಾ ಇದೆ. ಯಾವುದಾದ್ರೂ ಒಂದು ಮಿರಾಕಲ್ಸ್ಗಳಾಗ್ಬೋದು, ಏನಾದರೂ ಒಂದು ಆಗ್ಬೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವ್ರ ಮುಖ ನೋಡೋದು ಅದಕ್ಕೇನೆ. ಭಗವಂತ ಇವತ್ತಿನ ದಿವಸದಲ್ಲಿ ನಮ್ಗೆ ಆದಷ್ಟು ಒಳ್ಳೆಯದನ್ನೇ ಮಾಡು, ಯಾವುದು ಕೆಟ್ಟದಾಗದೇ ಇರಲಿ ಅಂತ. ಯಾಕೆಂದರೆ ಲೈಫಲ್ಲಿ ಪ್ರತಿಯೊಂದು ನಿಮಿಷವೂ, ಪ್ರತಿಯೊಂದು ಸೆಕೆಂಡ್ಸೂ ತುಂಬ ಮುಖ್ಯ. ಆ ನಿಮಿಷದಲ್ಲಿ, ಆ ಸೆಕೆಂಡ್ಸಲ್ಲಿ ಏನಾಗ್ಬೋದು, ಏನಾಗದೇ ಇರ್ಬೋದು ಅನ್ನೋದನ್ನು ನಾನು ಅನುಭವಿಸಿದ್ದೀನಿ. ಸೆಕೆಂಡ್ ಕೂಡ ನಾನು ಅನುಭವಿಸಿದ್ದೀನಿ, ಅದನ್ನು ನಾನು ನೋಡಿದ್ದೀನಿ. ಆ ನಿಮಿಷ, ಆ ಟೈಮು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಲೈಫ್ ಈಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ಅ ಎಕ್ಸ್ಪೆಕ್ಟೆಡ್ ವೇ ಇರ್ಬೋದು, ಅಥವಾ ನಾಟ್ ಎಕ್ಸ್ಪೆಕ್ಟೆಡ್ ಥಿಂಗ್ ಹ್ಯಾಪನ್ಸ್ ಬಟ್ ನಾಟ್ ಟು ಎಕ್ಸ್ಪೆಕ್ಟೆಡ್. ನಾವು ಅಂದ್ಕೊಳ್ತೀವಿ ಬಟ್ ಆಗಲ್ಲ, ಬಟ್ ಅಂದ್ಕೊಳ್ದಿರೋದೆಲ್ಲನೂ ಆಗತ್ತೆ. ಸೊ ಪ್ರತಿಯೊಂದು ನಿಮಿಷವೂ ನಾವು ಕಾಯ್ದು, ಪ್ರತಿಯೊಂದು ನಿಮಿಷಕ್ಕೂ ನಾವು ಬೆಲೆ ಕೊಟ್ಟು, ಜೀವನದಲ್ಲಿ ಸಮಯ ಈಸ್ ಅ ಟ್ರೆಜರಿ. ಸಮಯದ ಥರನೇ ಬಳಸ್ಕೊಳ್ಳೋಣ. ಅದನ್ನು ಬೇರೆ ಆದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಬೇರೆ ಇನ್ಯಾವುದೋ ನೋವಿಗೋಸ್ಕರ, ಬೇರೆ ಇನ್ಯಾವುದೋ ಏನೋ ಯೋಚನೆ ಮಾಡ್ಕೊಂಡು ನಾವು ಆ ಸಮಯನ ವ್ಯರ್ಥ ಮಾಡೋದು ಬೇಡ. ನಾಟ್ ಈವನ್ ಮೀ, ನಾನು ಕೂಡ ಹೇಳ್ಬೋದಷ್ಟೇ, ಹೇಳಿದ ಥರನೇ ನನ್ನ ಕೈಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಬಟ್ ನನ್ನಿಂದ ಆದಷ್ಟು ಒಳ್ಳೆಯದನ್ನೇ ಹೇಳಬೇಕಲ್ವಾ, ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಏನೋ ಒಂದು ನೋವಾಗತ್ತೆ, ಏನೋ ಒಂದು ಬೇಜಾರಾಗತ್ತೆ ಅಂತ ನಿಮ್ಮ ಆ ಟೈಮ್ನ, ಆ ಸಮಯನ ಆ ನೋವು ಬೇಜಾರಲ್ಲೇ ನೀವು ಕಳೆದುಬಿಟ್ರೆ, ಅಂದರೆ ಆ ಬೇಜಾರು ವ್ಯಾಲಿಡ್ ಇತ್ತು ಅಂತ ಅಂದರೆ ಅಫ್ಕೋರ್ಸ್ ಅದಕ್ಕೆ ನಾವು ಟೈಮ್ ಕೊಡಲೇಬೇಕಾಗತ್ತೆ, ಅಳುಗೆ ಆಗಲಿ ನಗುಗೆ ಆಗಲಿ. ಇಫ್ ಇನ್ ಕೇಸ್ ಆ ಬೇಜಾರು ವ್ಯಾಲಿಡ್ ಇಲ್ಲ ಅಂತಂದರೆ, ಡೋಂಟ್ ಯೂಸ್ ಯುವರ್ ಟೈಮ್ ಟು ದಟ್ ಸ್ಯಾಡ್ನೆಸ್. ಚಿಯರ್ ಅಪ್. ಇವತ್ತು ಈ ಗಂಟೆನಲ್ಲಿ ಆಗದೆ ಇರೋದು ನಾಳೆ ಮುಂದಿನ ಗಂಟೆನಲ್ಲಿ ಆಗಬಹುದು, ತಲೆ ಕೆಡಿಸ್ಕೋಬೇಡಿ. ಮಲಗು ಮಲಗು ಚಾರುಲತೆ,
ಬೆಳಿಗ್ಗೆನೇ ಎದ್ದು ಬಾಡಿನ ಡಿಟಾಕ್ಸಿಫೈ ಮಾಡಬೇಕು ಅಂತಂದರೆ ಈ ಥರ 1 ಸ್ಪೂನ್ ತುಪ್ಪನ ಹುರಿದು ಬಿಸಿನೀರನ್ನ ಕುಡಿಬೇಕು. ಆ್ಯಂಡ್ ಇದು ನಾನು ನಿಮಗೆಲ್ಲ ಫಸ್ಟೇ ಹೇಳಿದ್ದೆ, ನುಗ್ಗೆ ಸೊಪ್ಪಿನ ಪೌಡ್ರು. ತುಂಬ ದಿವಸ ಆಗಿತ್ತು ಇದನ್ನು ಕುಡಿದಿರಲಿಲ್ಲ. ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ಆದ್ರೂ ಕುಡಿಲೇಬೇಕು, ಬೇರೆ ದಾರಿ ಇಲ್ಲ. ಹೆಂಗೆ ಫೀಲ್ ಆಗುತ್ತೆ ಅಂದರೆ ಒಂಥರ ತುಂಬ ಕಹಿ ಕಹಿ ಅದು. ಹೆವಿ ಕಷ್ಟ ಆಗುತ್ತಪ್ಪ ನನಗೆ ಇದನ್ನು ಕುಡಿಯೋಕ್ಕೆ, ಬಟ್ ಬೇಕು. ತಲೆ ಕೂದಲು ತುಂಬ ಉದುರ್ತಾರೆ, ಸೊ ಹಾಗಾಗಿ ಇದು ಬೇಕು. ಬಾಕ್ಸೇ ಹಾರಾಡ್ತಾ ಇದೆ. ಬಟ್ ಇದನ್ನೆಲ್ಲನೂ ನೀವು ಖಾಲಿ ಹೊಟ್ಟೆಗೆ ಮಾಡಬೇಕು. ರಿಯಲಿ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಹಾಗೇನೇ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಇದರಿಂದ. ಸೀರಿಯಸ್ಲಿ ನಾವು ಯೂಸ್ ಮಾಡಿದ್ದೀನಿ, ನಮ್ಮ ಅಮ್ಮನಿಗೆ ನಾನು ಯೂಸ್ ಮಾಡಿಸಿದ್ದೀನಿ. ಶುಗರ್ ಲೆವೆಲ್ ಇದರಿಂದ ಸೀರಿಯಸ್ಲಿ ಕಮ್ಮಿ ಆಗುತ್ತೆ. ಸೊ ನೀವುಗಳನ್ನು ಮನೆಯಲ್ಲಿ ನುಗ್ಗೆ ಸೊಪ್ಪನ್ನು ಪುಡಿ ಮಾಡಿ ಇಟ್ಕೊಂಡು ಡೈಲಿ ಮಾರ್ನಿಂಗ್ ಕನ್ಸ್ಯೂಮ್ ಮಾಡಿ, ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ, ನೀವು ಕೆಮಿಕಲ್ಗೆ ಹೋಗೋ ಅಗತ್ಯ ಇರೋಲ್ಲ. ಬಟ್ ನನಗೇನು ಶುಗರ್ ಇಲ್ಲ, ಸ್ಟಿಲ್ ಹ್ಯಾವಿಂಗ್ ಒಳ್ಳೊಳ್ಳೆದನ್ನು ರೂಢಿಸ್ಕೋಬೇಕು ಯಾವಾಗಲೂ. ಸೊ ಕಮ್, ಲೆಟ್ಸ್ ವಿ ಹ್ಯಾವ್ ಕಾಫಿ. ಚಿಯರ್ಸ್. ನಮ್ಮ ಬೆಕ್ಕು ಯಾಕೆ ಈ ಥರ ಮಾಡ್ತಾಯಿದೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ನೋಡಿ ನೋಡಿ, ಇಲ್ಲಿ ನೋಡಿ ನೋಡಿ ಏನು ಮಾಡಕ್ಕೆ ನೋಡಿ ನೋಡಿ. ಯಾಕೆ ಹಿಂಗೆ ಮಾಡ್ತಾಯಿದೆ ನೋಡಿ. ಅಯ್ಯೋ ನೋಡಿ, ಅಯ್ಯೋ ನೀನು ಪ್ರೀತಿ ಮಾಡ್ತಾ ಇದೆಯಾ ನನ್ನ ನಂಬಬೇಕು. ನನಗೇನೂ ಗೊತ್ತಾಗ್ತಾನೆ ಇಲ್ಲ. ಕಾಲು ಹತ್ರ ಬರ್ತಾಯಿದೆ, ಕೈ ಹತ್ರ ಬರ್ತಾಯಿದೆ ನೋಡಿ. ಕೈ ಇಲ್ಲಿಡ್ತೀನಿ ನೋಡಿ. ಈಗ ಸಿ ಶಿವನೇ, ಎಂತ ಮಾಡ್ತಿದೀಯ ಲೂಸಿ? ಅಯ್ಯೋ 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 ಕಂದ, ಕೈಯನ್ನು ಕೂತ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ನನಗೆ. ಕಾಲ ಹತ್ರ ಹೋಗಿ, ಕೈ ಹತ್ರ ಹೋಗಿ. ಅಯ್ಯೋ 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 ಅಯ್ಯೋ, ಎಂತ ಮಾಡ್ತಿದೀಯೇ? ಈಗ ಇಲ್ಲಿಗೆ ಬಂತು. ಅಯ್ಯೋ ಅಯ್ಯೋ, ಏನು ಮಾಡ್ತಿದ್ದೆ ಇದು? ದಯವಿಟ್ಟು ನನಗೊಂಚೂರು ಹೇಳಿ ಆಯಿತಾ, ಇದು ಏನು ಮಾಡ್ತಾಯಿದೆ ಅಂತ. ನನಗೆ ಅನ್ನಿಸ್ತಾ ಇದೆ ಶೀ ಈಸ್ ಲವಿಂಗ್ ಮೀ. ಕಮಾನ್, ಅಲ್ಲಿ ನೋಡಿ. ಓ ಮಾರೇ, ಏನುವಾ ಏನುವಾ? ಅಯ್ಯಯ್ಯೋ, ಬಾಲ ನಮ್ಮ ಮಕ್ಕಕ್ಕೆ ಹೊಡಿತೈತೆ. ಏನವಾ? ಇಲ್ಲಿ ನೋಡಿ ಮರ್ರೆ. ಎಂತದೆ ಎಂತದೆ ಮಾಡ್ತಿರೋದು ನೀನು ಲೂಸಿ? ಓ ಇಲ್ಲಿ ಇಡ್ತೀನಿ ಬಾ ಕೈ. ಅಯ್ಯೋ 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 ಅಯ್ಯೋ, ಎಂಥ ಚಂದ ಅಲ್ವಾ ಇದೆಲ್ಲ. ನಾನು ಪ್ರೀತಿ ಹೀಗೂ ಇರತ್ತೆ ಮರ್ರೆ. ಅಯ್ಯೋ 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 ಅಯ್ಯೋ, ತಲೆ ಹತ್ರಕ್ಕೆ ಬರ್ತಾ ಇದ್ದಾಳೆ. ಏನೇ ನೋಡಿ ನೋಡಿ ನೋಡಿ. ಸಾಕು ಬಿಡೆ ನೋಡಿ. ನಾನು ಎಲ್ಲಿಡ್ತೀನೋ ಕೈ ಅಲ್ಲೇ ಬಂದು ನೆಕ್ತಾ ಇರೋದು ಕೈನ. ಗಬ್ಬಿ ಗಬ್ಬಿ ಲೂಸಿ, ಎಂತದವ ಲೂಸಿ? ಎಂಥದ್ದು? ಸಾಕು ಬಿಡು. ಅಯ್ಯೋ 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 ಅಯ್ಯೋ.
ಸಾಕು. ಅಯ್ಯೋ ಭಗವಂತ, ಈ ಕಡೆ ವಿಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ. ಬರೋದು, ನೆಕ್ಕೋದು, ಕೈ ಹಿಡಿಯೋದು. ಆಯ್ತು, ನಾನು ಇಲ್ಲಿಡ್ತೀನಿ, ನೀನೇನಾದ್ರು ಮಾಡ್ಕ. ಓಹ್, ಐಸಾ ಭಿ ಹೇ ಕ್ಯಾ ಲೂಸಿ? ಹೇ ಲೂಸಿ, ಆಯ್ತು ಬಿಡೆ, ಸರಿ ಬಿಡೆ. ಅವನು ಅಯ್ಯೋ 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 ಕಂದ, ಅಯ್ಯೋ ಅಯ್ಯೋ ಅಯ್ಯೋ, ಹೆಂಗೆ ಲವ್ ಮಾಡುತ್ತಪ್ಪ ನಮ್ಮ ಲೂಸಿ. ಚಪಾತಿ, ತಿಂಡಿ, ಕೋಸಿನ ಪಲ್ಯ ಮಾಡಿದ್ದೀನಿ ಇವತ್ತು. ಆ್ಯಂಡ್ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರಿಗೆ. ನಾನೇ ಚಪಾತಿ, ಯಾವುದೇ ತಿಂಡಿ ಮಾಡಲಿ, ನಾನು ಚಪಾತಿ ಮಾಡಲಿ, ದೋಸೆ ಮಾಡಲಿ, ಏನೇ ಮಾಡಲಿ, ಎರಡೂ ಮನೆಗೆ ಆಗೋ ಥರ ಮಾಡ್ಕೋಬೇಕು ನನಗೆ. ಅಂದರೆ ಜಾಸ್ತಿ ಒಂದು 20-30 ಆ ಥರ ಹೋಟ್ಲಲ್ಲಿ ಮಾಡೋ ಥರ ಮಾಡೋದು ನಾನು. ಅಯ್ಯೋ ತೂ ಅಂತ ಯಾಕಂತೀಯ? ವಾಟ್ ಹ್ಯಾಪನ್? ತೂ ಅನ್ನೋದಕ್ಕೆ ಟೈಮ್ ಆಯಿತು. ಇವತ್ತು ನೆನ್ನೆ ಕರಾಟೆ ಕ್ಲಾಸ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಕೈಕಾಲು ನೋವು ಅಂತ ಹೇಳಿ ಗಂಟೆ 8:30 ಆದ್ರೂ ಮಿಸ್ಟರ್ ಆರ್ಯನ್ ಅವರು ಇಲ್ಲೇ ಕೂತಿದ್ದಾರೆ, ಇನ್ನೂ ಹೊರಟಿಲ್ಲ. ಎಂತ ಮಾಡೋದು? ಇರಲಿ, ಪರವಾಗಿಲ್ಲ, ನಡೆಯತ್ತೆ, ಆಗತ್ತೆ, ಎವ್ರಿಥಿಂಗ್ ವಿಲ್ ಹ್ಯಾಪನ್ಸ್. ಟೇಕ್ ಇಟ್ ಈಸಿ. ಕ್ಯಮ್ಮ ಇದರ್ ದೇಖೋ. ಕರಾಟೆ ಬೆಲ್ಟ್ ಎಕ್ಸಾಮ್ ಇತ್ತು. ನಮ್ಮ ಮಕ್ಕಳು ಇಬ್ಬರೂ ಬ್ರೌನ್ ಬೆಲ್ಟ್ ಸೆಕೆಂಡ್ಗೆ ಪ್ರಮೋಟ್ ಆಗಿದ್ದಾರೆ. ಸೊ ಅಲ್ಲಿಗೆ ಬಂದೆ ನಾನು. ಆಮೇಲೆ ನಾನು ಇನ್ನೇನು ಬೆಳಗ್ಗೆ ಬರಲಿಲ್ಲ, ಯಾಕೆಂದರೆ ನಂಗೆ ತುಂಬ ಕಾಲು ನೋವಿತ್ತಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೋಬೇಕು. ಎಕ್ಸಾಮ್ ಮುಗಿಯೋಷ್ಟೊತ್ತಿಗೆ ಸಂಜೆ ಆಗುತ್ತೆ. ಹಾಗಾಗಿ ನಾನು ಲಾಸ್ಟಿಗೆ ಎಂಡ್ ಆಫ್ ದ ಟೈಮ್ಗೆ ಹೋದೆ. ನೋಡಿ, ಅಲ್ಲಿ ನಮ್ಮ ನಿತಿನ್ ಪ್ರಮೋಟ್ ಆಗಿದ್ದಾರೆ, ಸರ್ಟಿಫಿಕೇಟ್ ಇಸ್ಕೊತವ್ರೆ. ಅವ್ರ ಹಿಂದೆ ನಮ್ಮ ಆರ್ಯನ್ ಬಂದರು, ಅವರು ಕೂಡ ಸರ್ಟಿಫಿಕೇಟ್ ಇಸ್ಕೊತಾ ಇದ್ದಾರೆ. ಇಬ್ಬರೂ ಕರೆಕ್ಟಾಗಿ ಅವ್ರು ಸರ್ಟಿಫಿಕೇಟ್ ಇಸ್ಕೊತಾ ಇದ್ರು. ಅದೇ ಟೈಮಿಗೆ ಕರೆಕ್ಟಾಗಿ ನಾನು ಒಳಗಡೆಗೆ ಹೋದೆ. ಫೋಟೋ ತೆಗೆಯೋದಕ್ಕೆಲ್ಲ ಈಸಿ ಆಯಿತು. ನಮ್ಮ ಚಿನ್ನು ಕೇಳ್ತಾ ಇದ್ದ, ಫೋಟೋ ತೆಗೆದ್ರಾ ಅಮ್ಮ, ಫೋಟೋ ತೆಗೆದ್ರಾ, ನೀವಿರಲಿಲ್ಲ ನೋಡಿ ನಮಗೆ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಕ್ಟ್ ಟೈಮಿಗೆ ನಾನು ಒಳಗಡೆ ಹೋದೆ, ಫೋಟೋ ತೆಗೆದೆ ಆ್ಯಂಡ್ ವಿಡಿಯೋ ಕೂಡ ಮಾಡ್ಕೊಂಡೆ. ಆ್ಯಂಡ್ ಇಬ್ಬರೂ ಪ್ರಮೋಟ್ ಆಗಿದ್ದಾರೆ. ನಮ್ಮ ಒಂಥರ ಹೆಂಗೆ ಅಂದರೆ ನಮಗೆ ನಮ್ಮ ಬಾಡಿ ಗಾರ್ಡ್ಸ್ ಇದ್ದಂಗೆ ನಮ್ಮ ಮಕ್ಕಳು. ಏನು ಮಾಡಿದ್ದಕ್ಕೆ? ಏನು ಮಾಡಿದ್ರಿ ಮತ್ತೆ? ಫ್ರೆಂಡ್ ಇವಾಗ ಇಡಿ. ಏನೋ ಮಾಡಿದ್ರ ನೀವು ವಾಪಸ್ ಸೇರ್ಕೊಂಡು? ಮಾಡಿನೇ ಕೊಟ್ಬಾರ್ದು. ನಮ್ಮ 2 ಮಕ್ಕಳಿದ್ದಾವೆ, 2 ಪ್ರಪಂಚ ಹಾಳು ಮಾಡ್ತವೆ. ಯಾವಾಗ ನೋಡು ಕಿತ್ತಾಡ್ತವೆ. ನಾನು ನನ್ನ ಗಾಡಿನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ, ನಾನು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀನಿ. ಇವ್ರುಗಳೆಲ್ಲ ರಫ್ ಮಾರ್ರೆ, ಹೆಂಗೆ ಬೇಕು ಹಂಗೆ ಮಾಡಿ ಗಾಡಿ ಸ್ಟಾರ್ಟ್ ಆಗ್ದಂಗೆ ಮಾಡಿ ಹಾಕ್ಬಿಡ್ತಾರೆ. ನಮ್ಮ ಆದ್ಯನ್ ಮಾಡಿರೋಂಥ ಈರುಳ್ಳಿ ದೋಸೆ ನೋಡಿ ಫ್ರೆಂಡ್ಸ್, ಹೆಂಗೈತೆ? ಅರ್ಧಂಬರ್ಧ ಬೆಂದೇ ಇಲ್ಲ. ಹುಷಾರಿಲ್ಲಲ್ಲ, ಅದು ಪರವಾಗಿಲ್ಲ ಅಂತ ತಿಂತಾ ಇದ್ದೀನಿ. ಬಿಡು ಇಲ್ಲೇ ಇದು ಈರುಳ್ಳಿನೇ ಇಲ್ಲ. ಈರುಳ್ಳಿ ದೋಸೆನಲ್ಲಿ ಈರುಳ್ಳಿನೇ ಇರಲ್ಲ. ನನಗೆ ಸ್ವಲ್ಪ ಹುಷಾರಿಲ್ಲ, ಅವತ್ತಿಂದನೂ ಇದಿಲ್ಲ. ಏನಪ್ಪ ಅಂತಂದರೆ ಎನರ್ಜಿನೇ ಇಲ್ಲ. ನಾವು ದೇವಸ್ಥಾನದಿಂದ ಬಂದಮೇಲೆ ಫುಲ್ಲು ಎನರ್ಜಿ ಲಾಸ್ ಆಗಿಬಿಟ್ಟಿದೆ. ಒಂಥರ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ, ಬಿಸಿಲಿಗೆ ಹೋಗೋಕ್ಕೇ ಆಗ್ತಾಯಿಲ್ಲ. ಬಿಸಿಲಿಗೆ ಹೋದರೆ ಸಾಕು ಸುಸ್ತು ಫೀಲ್ ಆಗ್ತಾಯಿದೆ. ಮನೇಲಿದ್ದರೆ ಆರಾಮಾಗಿರ್ತೀನಿ, ಬಟ್ ಸ್ಟಿಲ್ ಮನೇಲಿದ್ರೂ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ಆ ಥರ ಫೀಲ್ ಆಗ್ತಾಯಿದೆ. ಸೊ ಹಾಗಾಗಿ ಸಂಜೆ ಸ್ವಲ್ಪ ಕೆಲಸ ಇತ್ತು ಅಂತ ಸಿಟಿಗೆ ಹೋದೆ. ಸಿಟಿಯಿಂದ ಮನೆಗೆ ಬಂದಮೇಲೆ ತಿಂಡಿ ಅಡುಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಕಳೇನೇ ದೋಸೆ ಹಿಟ್ಟಿತ್ತಲ್ಲ, ಆ ದೋಸೆ ಹಿಟ್ಟಲ್ಲಿ ದೋಸೆ ಮಾಡಿದರು, ಈರುಳ್ಳಿ ದೋಸೆ ಅಂತ. ಅದರಲ್ಲಿ ಈರುಳ್ಳಿನೇ ಇಲ್ಲ. ಇನ್ನೊಬ್ಬ ತುಪ್ಪ ಹಾಕೊಂಡು ಬಂದ, ಜೇನುತುಪ್ಪ ಹಾಕೊಂಡು ಬಂದ. ನೋಡೋಣ, ನಮಗೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು, ಜೇನುತುಪ್ಪನ ದೋಸೆ ಒಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಒಂದು ಸರಿ ತಿನ್ನೋಣ ಅಂತ ಹೇಳಿಬಿಟ್ಟು ಅದನ್ನು ಟೇಸ್ಟ್ ಮಾಡಿದೆ. ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ತಿಂದಿರಲಿಲ್ಲ. ಅಫ್ಕೋರ್ಸ್ ಜೇನುತುಪ್ಪದ ಜೊತೆಗೆ ಏನೇ ತಿಂದ್ರೂ ಚೆನ್ನಾಗಿರುತ್ತೆ. ಇದಾಗಿತ್ತು ನನ್ನ ಈ ವಿಡಿಯೋದ ವಿಶೇಷ. ಇಷ್ಟೇನೇನೆ. ಲೈಫ್ ಒಂಥರ ಹೆಂಗೆ ಗೊತ್ತಾ, ನನಗೆ ಒಂದೊಂದು ಸರಿ ಯಾವಾಗಲೂ ಒಂಥರ ಫೀಲ್ ಆಗುತ್ತೆ. ಬಿಕಾಸ್ ಈಗ ನೋವು, ನಲಿವು ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಆದವ್ರಿಗೆ ಮಾತ್ರ ಅದರದ್ದು ಆಳ ಏನು ಅನ್ನೋದು ಗೊತ್ತಾಗೋದು. ಸೊ ಅಫ್ಕೋರ್ಸ್ ನಂಗೆ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ನೋವು ಒಂದು ಪಾರ್ಟ್ ಆಫ್ ನೋವು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ, ಒಂದು ಪಾರ್ಟ್ ಆಫ್ ಖುಷಿ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ
ನನ್ನ ಈ ವಯಸ್ಸಿಗೆ ನಾನು ನಿಜವಾಗ್ಲೂ ಇಷ್ಟೆಲ್ಲನೂ ನೋಡಿರೋದು, ಇದನ್ನೆಲ್ಲ ಮಾಡಿರೋದು, ಪ್ರೌಡ್ ಆಫ್ ಮೈ